ಅಶ್ವಿನಿ ಅವ್ರನ್ನ ಮಾತನಾಡ್ಸೋಣ. ಬಟ್ ಅದಕ್ಕೂ ಮುಂಚೆ ಈ ಅಶ್ವಿನಿ ಮತ್ತು ಶರತ್ ಇಬ್ಬರ ಮಧ್ಯೆ ಪ್ರೀತಿ ವಿಚಾರದಲ್ಲಿ ಡೌಟ್ಗಳು ಪ್ರಾರಂಭ ಆದಾಗ ಯಾವ ರೀತಿ ಸಂಭಾಷಣೆ ಆಯ್ತು, ಏನೆಲ್ಲ ಮಾತುಕತೆ ಆಗಿದೆ, ಅದ್ರ ಬಗ್ಗೆ ಕೂಡ ಅಶ್ವಿನಿ ಅವರು ಒಂದು ಆಡಿಯೋ ಕ್ಲಿಪ್ ಕೊಟ್ಟಿದ್ದಾರೆ. ಅದನ್ನ ಕೇಳಿಸ್ಕೊಂಡು ಬರೋಣ. ಇವಾಗ್ಲೇ ಅಷ್ಟೊಂದು ಆಡ್ತೀಯ? ಅವತ್ತೇ ನಾನು ಕಪಾಳ ಕೊಡಿಬೇಕಿತ್ತು. ಅವಳ ಫೋನಲ್ಲಿ ಮಾತಾಡ್ಬಿಟ್ಟು ಅಷ್ಟು ಸೆಕ್ಸಿಯಾಗಿ ಮಾತಾಡ್ತಿದ್ಲಲ್ಲ, ಅವತ್ತೇ ನಿನಗೆ ಕಪಾಳ ಕೊಡೋದು ನನ್ನ ಕಾರಿಂದ ಇಳಿಬೇಕಿತ್ತು. ತಪ್ಪು ಮಾಡಿದೆ ನಾನು. ಇವಾಗ ಹೇಳ್ಬಿಟ್ರಂತೆ, ಅಮ್ಮ ಕಾಫಿ ಕುಡ್ದೋಗು ಹಾಗೆ ಹೀಗೆ ಅಂತ ಅವಳೇ ಹೇಳಿರ್ತಾಳೆ. ಅವಳ ಜೊತೆ ಇತ್ಕೊಂಡು ನಾಟಕ ಆಡ್ತೀಯ? ಇಡು ಫೋನ್, ಅಸಹ್ಯ, ನನ್ಗೆ ನಿನ್ ಜೊತೆ ಮಾತಾಡಲ್ಲ ನಾನು. ಮಾಡ್ಬಾರ್ದಲ್ಲ ಅನಾಚಾರ ಮಾಡ್ಕೊಂಡು. ಅನಾಚಾರ ಮಾಡ್ಕೊಂಡು ಅಸಹ್ಯ. ನನ್ನ ದೇವ್ರು ನೋಡ್ಕೊಳ್ತಾನೆ. ಛೀ, ನಿನ್ನಂತವನಿಗೆ ದೇವ್ರೊಂದ್ ಕೇಡು. ನಿನ್ನಂತವನಿಗೆ ದೇವ್ರೊಂದ್ ಕೇಡು. ಛೀ, ಕೆಟ್ಟಾಗಿ ಬೇರೆಯವ್ರ ಹತ್ರ ನಡ್ಕೊಂಡು ದೇವ್ರ ಪೂಜೆ ಮಾಡ್ತೀಯ. ನಿನ್ಗೇನ್ ಅನ್ಸಲ್ವಾ? ಅಂತ ತಾಯಿ ತಂದೆಗೆ ಮೋಸ ಮಾಡ್ಕೊಂಡು ಅವತ್ತೇ ಗೊತ್ತಾಯ್ತು ನಿಂದೇನು ಅಂತ. ನಾನು ಅನ್ಬ್ಲಾಕ್ ಮಾಡಿದ್ಯಲ್ಲ, ಸಾರಿ ಬ್ಲಾಕ್ ಮಾಡಿದ್ಯಲ್ಲ, ಅದ್ರಲ್ಲೇ ಗೊತ್ತಾಗುತ್ತೆ. ನಾನ್ ಮೂರ್ಖಿ, ನಾನು ದಡ್ಡಿ, ನಾನು ಇನ್ನೂ ಕಾಯ್ಕೊಂಡು ಕೂತಿದ್ದೀನಲ್ಲ. ಅಯ್ಯೋ ಏನೋ ಅಕ್ಟೋಬರ್ ಅಂತೆ, ಕಮಿಟ್ಮೆಂಟ್ಸ್ ಅಂತೆ. ನಾಚಿಕೆ ಆಗಲ್ಲ ಹಂಗೆಲ್ಲ ಹೇಳಕ್ಕೆ ನಿನಗೆ? ನಾನ್ ಮಾಡ್ಕೊಂಡಿರೋ ನನಗೆ ನಾಚಿಕೆ ಆಗ್ಬೇಕು? ಕಮಿಟ್ಮೆಂಟ್ಸ್ ಆಳು ಅಕ್ಟೋಬರಿಗೆ ಕರೆಕ್ಟ್ ಆಗಿ ಮುಗ್ದೋಗ್ಬಿಡುತ್ತೆ. ಯಾವಳಿಗೆ ಹೇಳ್ತಾ ಇದು? ಇದೇನ್ ಗ್ರಾಫ್? ನಾನೇನ್ ಮ್ಯಾಥ್ಸ್? ನಿನಗಿಂತ ಜಾಸ್ತಿ ಕ್ಯಾಲ್ಕುಲೇಟಿವ್ ನಾನು, ಗೊತ್ತಾಯ್ತಾ? ಎಲ್ಲಾದು ಗೊತ್ತು, ಎಲ್ಲಾದು ನಂಬಕ್ಕೆ ಸ್ಟುಪಿಡ್ ಫೆಲೋ ಅಲ್ಲ ನಾನು, ಗೊತ್ತಾಯ್ತಾ? ಯಾವಳಿಗೆ ಗೊತ್ತು ಎಲ್ಲೇನೇನ್ ಕಮಿಟ್ಮೆಂಟ್ಸ್ ಇದೆಯೋ ಅಂತ? ಒಂದು ಮಾತಾಡಿದ್ರೆ ನೀನ್ 100 ಮಾತಾಡ್ತೀಯ. ನನಗೆ ಕೋಪ ಬಂದ್ರೆ ನಾನು ಹಿಂಗೆ ಕೋಪ ಅಲ್ಲ, ನಾರ್ಮಲ್ ಆಗಿದ್ದಾಗ ಇಷ್ಟೇ ಮಾತಾಡ್ತೀಯ ಬಿಡು. ನನ್ನಂತೊಳೆ ಹಾಕ್ಬೇಕು ನಿನಗೆ? ಹಂಗಾದ್ರೆ ಬೇಕು, ಮಾತು ಕೊಟ್ಟಿದ್ದೀನಿ ನೀನು ಮದುವೆ ಆಗ್ತೀನಿ ಅಂತ. ಛೀ, ನಾಚಿಕೆ ಆಗ್ಬೇಕು ಆತರ ಎಲ್ಲ ಮತ್ತೆ ಹೇಳಕ್ಕೆ. ಮಾತು ಕೊಟ್ಟಿದ್ದೀನಿ ನಾನು. ಏನು ಮಾತು ತಪ್ಪದ ಮಗ, ಮಾತಿನಂತೆ ನಡ್ಕೊಂಡಿದ್ದಾನೆ ಎಲ್ಲದು. ಒಂದೇ ಒಂದು ಬ್ರೇಕ್ ಮಾಡಿಲ್ಲ ಅಲ್ಲ ನೀನು? ಮಾಡಿಲ್ಲ. ಫೂಲ್ ಅಲ್ಲ ನಾನು. ಯಾವಳಿಗೋ ಕತ್ತೆ ಹೇಳ್ತೀಯಲ್ಲ, ನಿನ್ನ ಸರ್ಕಲ್ ಅಲ್ಲಿ ಇರೋರ್ಗೆ ಅಥವಾ ನಿನ್ನ ಅಪ್ಪಾಜಿ ಅಮ್ಮಂಗೆ ಹೇಳ್ತೀಯಲ್ಲ, ಆ ತರ ಅನ್ಕೊಂಬಿಡ ನನ್ನ, ಗೊತ್ತಾಯ್ತಾ? ಇವಾಗ್ಲೇ ಅಷ್ಟೊಂದು. ಅಶ್ವಿನಿ, ಇದೆಲ್ಲ ಆಗಿದೆ ಯಾವಾಗ ಮಾತುಕತೆ? ಮೇಡಮ್ ಅದು ಒಂದು ಫೋನ್ ಕಾಲ್ ಬರುತ್ತೆ ಮೇಡಮ್ ಅವ್ರಿಗೆ. ಯಾವ್ದು? ಹೌದು, ಲೇಡಿ, ಈಗ ಅತ್ತೆ ಇದಾರಲ್ಲ, ಮದರ್ ಇನ್ ಲಾ. ಓಕೆ, ಈಗ ಮದ್ವೆ ಆಗಿರೋ ಹುಡುಗಿ ತಾಯಿ ಅವ್ರಿಗೆ ಒಂದು ಕಾಲ್ ಬರುತ್ತೆ. ನಾವು ಪಕ್ಕ ಕೂತಿದ್ದಾಗ ಅವ್ರು ಇಂಟಿಮೇಟ್ ಆಗಿ ಮಾತಾಡ್ತಾರೆ. ಅವ್ರು ಮದ್ವೆ ಆಗೋಕ್ಕೂ ಮುನ್ನ ಅಂದ್ರೆ ಮದ್ವೆ ಗೊತ್ತಿತ್ತಾ ಫಿಕ್ಸ್ ಆಗಿರೋದು ಮದ್ವೆ ಎಲ್ಲ? ಇಲ್ಲ ಮೇಡಮ್, ಮದ್ವೆ ಆಗೋಕ್ಕೂ ಮುನ್ನ ಅಲ್ಲ, ಇವಂದು ವಿಷಯ ಅಫೇರ್ ಗೊತ್ತಾಗೋಕ್ಕೂ ಮುನ್ನ ಓಕೆ ಇದ್ದಾಗ ಒಂದು ಫೋನ್ ಬರುತ್ತೆ. ನಾನು ಅಟೆಂಡ್ ಮಾಡಲ್ಲ. ಅವರು ನನ್ಗೇನ್ ಕಾಲ್ ಬಂದು ನಾನು ಅಟೆಂಡ್ ಮಾಡ್ತಿರ್ತೀನಿ ಅವನ ಎದುರಿಗೆ. ಅವ್ನು ಅಟೆಂಡ್ ಮಾಡಲ್ವಲ್ಲ, ನಂಗೆ ಡೌಟ್ ಬಂದು ಅಟೆಂಡ್ ಮಾಡು ಅಂತೀನಿ. ಆಗ ಅವ್ರು ಮಾತಾಡ್ಬೇಕಾದ್ರೆ ಆ ಲೇಡಿ ತುಂಬಾ ಇಂಟಿಮೇಟ್ ಆಗಿ ಮಾತಾಡ್ತಾ ಇರ್ತಾರೆ. ನನ್ಗೆ ಅವಾಗ ತುಂಬಾ ಬೇಜಾರಾಗುತ್ತೆ. ಬಟ್ ನಾನು ಏನೂ ಮಾತಾಡಲ್ಲ, ಸುಮ್ನೆ ಸೈಲೆಂಟ್ ಆಗಿ ಇರ್ತೀನಿ. ಕೊನೆಗೆ ಮನೆಗೆ ಹೋದ್ಮೇಲೆ ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು ಕೇಳಿದಾಗ ಅದೇ ಆ ಲೇಡಿ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಈಗ ನನಗೆ ಡೌಟ್ ಬಂತು, ಕನ್ಫರ್ಮ್ ಆಯ್ತು, ಈಗ ಹೆಣ್ ಕೊಟ್ಟಿರೋ ತಾಯಿನೇ ಇವರು ಅಂತ ಹೇಳಿ. ಮೊನ್ನೆ ನಾನು ಅವಳು ವಾಯ್ಸ್ ಮಾತಾಡ್ದಾಗ ಕೇಳಿದಾಗ ಗೊತ್ತಾಯ್ತು. ಸೊ ಈ ಲೇಡಿ ಜೊತೆ ಇವ್ರಿಗೆ ಅಫೇರ್ ಇರೋದಕ್ಕೆ ನೀವೇ ಅನ್ಕೊಳ್ಳಿ ಮೇಡಮ್, ಒಂದು ಹೆಣ್ಣು ಮಗಳನ್ನ ಅವರು ಇಷ್ಟೆಲ್ಲ ವಿಷಯ ಗೊತ್ತಿದ್ದು, ಒಂದು ಡೈವೋರ್ಸ್ ಆಗಿದೆ ಹುಡುಗನಿಗೆ ಅಂತ ಗೊತ್ತಿದ್ದು, ಇನ್ನೊಂದು ಹುಡುಗಿ ಪ್ರೀತಿಲಿದ್ದಾಳೆ ಅಂತ ಗೊತ್ತಿದ್ರು ತಗೊಂಡು ಬಂದು ಒಂದು ಹೆಣ್ಮಗಳನ್ನ ಅವ್ರು ಕೊಡ್ತಾರೆ ಅಂತಂದ್ರೆ ಏನೋ ಒಂದು ಎಕ್ಸ್ಟ್ರಾ ಒಂದು ಮ್ಯಾರಿಟಲ್ ಅಫೇರ್ ಇದ್ರೆ ಕಾರಣ. ಅಶ್ವಿನಿ ಅವರ ಕನ್ಫರ್ಮೇಶನ್ ಇದ್ರೆ ಮಾತ್ರ ಆರೋಪ ಮಾಡ್ಬೇಕು, ಯಾಕಂದ್ರೆ ಒಂದು ಇಡೀ ಫ್ಯಾಮಿಲಿ ಖಂಡಿತ ಇದೆ ಮೇಡಮ್, ಜೊತೆಗೆ ಫ್ಯಾಮಿಲಿ ಮತ್ತೆ ಹಾಳಾಗಬಾರ್ದು ಅಂತ ಇನ್ವೆಸ್ಟಿಗೇಷನ್ ಖಂಡಿತ ಮಾಡ್ಲಿ ಮೇಡಮ್. ನಾನು ಬೇಕಾದ್ರೆ ನೀವೇನ್ ಹೇಳಿದ್ರು ನಾನು ಪನಿಷ್ಮೆಂಟ್ ತಗೊಳಕ್ ಸಿದ್ಧ. ಈ ಇನ್ವೆಸ್ಟಿಗೇಷನ್ ಹೋಗ್ಲಿ. ಆ ಮದರ್ ಇನ್ಲಾಗೂ ಇವನಿಗೂ ಅಫೇರ್ ಇತ್ತು ಅಂತಂದ್ರೆ ಮೇಡಮ್, ಇಲ್ಲ ಅಂದ್ರೆ ನೀವ್ ಹೇಳ್ದಂಗೆ ನಾ ಕೇಳ್ತೀನಿ. ಇದು ಕನ್ಫರ್ಮ್ ಮೇಡಮ್. ಅವಳಿಗೆ ಅಫೇರ್ ಇರೋದಕ್ಕೇನೆ ತನ್ನ ಮಗಳನ್ನ ಕೊಟ್ಟಿರೋದು. ಹೆಂಗ್ರಿ ಅಶ್ವಿನಿ ಇಷ್ಟೆಲ್ಲ ಗೊತ್ತಿದ್ದು ನಿಮ್ ಪಕ್ಕದಲ್ಲ? ಇವಾಗ ಗೊತ್ತಾಗಿದ್ದು ಅದೆಲ್ಲ. ಓಕೆ, ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅವರೇ ಬೇಕು ಅಂತ ಹೇಳ್ತಾರೆ ಮೇಡಮ್. ಇದು ಈಗ ನನ್ನ ಲೈಫ್ ಸ್ಪಾಯ್ಲ್ ಆಗಿ ಹೋಗ್ಬಿಟ್ಟಿದೆ. ಅಲ್ಲ, ಈಗಲೂ ನೀವ್ ಹೇಳ್ತೀರಾ ಅವ್ರು ಯಾರೋ ಟ್ರಾಪ್ ಮಾಡಿ ಅವ್ರನ್ನ ಮದುವೆ ಆಗಿದಾರೆ ಅಂತ? ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಪಕ್ಕದಲ್ಲಿ ಕೂತ್ಕೊಂಡು ಅಂತ ನಿಮ್ಗೆಲ್ಲ ಗೊತ್ತಾಯ್ತು? ಅಂದ್ರೆ ಗೊತ್ತಾಯ್ತು, ಬಟ್ ಅವರು ಈಗ ಮೇಡಮ್ ನಮ್ದು ಆಕ್ಷನ್ ಇರುತ್ತೆ ಆ ರೀತಿ ರಿಯಾಕ್ಷನ್ ಬರುತ್ತೆ. ಈಗ ನಾವ್ ಯಾರಿಗಾದ್ರೂ ಈಕ್ವಲ್ ಇಷ್ಟ ಇಲ್ಲ ಅಂದ್ರೆ ಅಷ್ಟೊಂದು ಇರಲ್ಲ ಅಶ್ವಿನಿ. ಇಷ್ಟ ಇಲ್ಲ ಅಂದ್ರೆ ಅಷ್ಟೊಂದೆಲ್ಲ ಮಾತಾಡಲ್ಲ, ಅಷ್ಟೆಲ್ಲ ಮುಂದುವರೆದು ಮಾತಾಡಲ್ಲ. ಹೌದು, ಒಬ್ರ ಜೊತೆ. ಹೌದು. ಹಾಗಾಗಿ ಇವರು ಮೇಡಮ್ ಇನ್ನು ಧೈರ್ಯವಾಗಿದ್ದೀರಾ ಫೇಸ್ ಮಾಡ್ಬೇಕು? ಖಂಡಿತ ಮೇಡಮ್, ಯಾಕಂದ್ರೆ ಖಂಡಿತ ಧೈರ್ಯವಾಗಿ ಫೇಸ್ ಮಾಡ್ತೀನಿ. ತಪ್ಪಲ್ವಾ? ಈಗ ಮದ್ವೆ ಆಗೋಗಿದೆ ಮೇಡಮ್. ಮದುವೆ ಅಂತಂದ್ರೆ ತಾಳಿ ಕಟ್ಟಿದ್ದಾರೆ ಅಂತಂದ್ರೆ ಅದು ಎಲ್ಲಾ ಆಚಾರ ಸಂಪ್ರದಾಯದಲ್ಲಿ ಕೂಡಿ ಕಟ್ಟಿಲ್ಲ. ಅವರು ಯಾವ್ದೋ ಮುಹೂರ್ತ ಇತ್ತು, ಅವ್ರದ್ದು ಯಾವ್ದೋ ಮುಹೂರ್ತದಲ್ಲಿ ಕಟ್ಸಿದ್ದಾರೆ.
ನೀವು ಅದನ್ನ ಕ್ರಾಸ್ ಚೆಕ್ ಮಾಡಿ. ಅಲ್ಲ, ಮುಹೂರ್ತ ಯಾವ್ದಾದ್ರೇನು ತಾಳಿ ಕಟ್ಟಿರೋದು ನಿಜ. ತಾಳಿ ಕಟ್ಟಿದಾರ್ ನಿಜ, ಆದ್ರೆ ಆ ತಾಳಿ ಕಟ್ಟಬೇಕಾದ್ರೆ ಒಂದ್ ಏನಿದೆ, ಈ ಧರ್ಮೇಚ ಕಾಮೇಚ ಅರ್ಥೇಚ ಅಂತ ಏನು ಹೆಂಡ್ತಿನ ಶರತ್ಗೆ ಬಾಳಿಸ್ತಾನಲ್ಲ. ಇಷ್ಟ ಇಲ್ಲಪ್ಪ, ಶರತ್ತೇ ನಿಮ್ಮನ್ನ ಬೇಡ ಅಂತ ಬಿಟ್ಟೋಗ್ಬಿಟ್ಟಿದ್ದಾರೆ, ಬೇರೆದವ್ರನ್ನ ಮದ್ವೆ ಆಗಿದ್ದಾರೆ ಒಪ್ಪಂದದ ಪ್ರಕಾರ ಅಂತ ಆದ್ರೂ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಫೋರ್ಸ್ಫುಲಿ ನೀವು ಬೇಕು ಅಂತಿದ್ದೀರಾ ಅವ್ರು. ಯಾಕಂದ್ರೆ ನನ್ನ ಲೈಫ್ ಸ್ಪಾಯಿಲ್ ಆಗಿ. ಈಗ ಮೇಡಮ್ ಅವ್ರು ಯೋಚನೆ ಮಾಡ್ಬೇಕಿತ್ತಲ್ವಾ ಮೇಡಮ್, ಒಂದು ದಿನ ಮುಂಚೆ ತಾಳಿ ಕಟ್ಟೋಕ್ ಮುಂಚೆನೂ ನಾನು ಎಚ್ಚರಿಸದ್ನಲ್ಲ, ನೋಡು ನನ್ನ ಲೈಫ್ ಹಾಳಾಗಿದೆ, ನೀನ್ ನನಗ್ ಮದ್ವೆ ಮಾಡ್ಕೊಂಡ್ರೆ ನನ್ನ ಲೈಫು ನಿನ್ ಲೈಫು ಕರೆಕ್ಷನ್ ಆಗ್ಬಿಡುತ್ತೆ, ಆ ಹುಡುಗಿ ಹೆಣ್ಮಗ್ಳು ಬಾಳ್ ಉಳಿಯುತ್ತೆ, ಆಕೆ ಇನ್ನೊಬ್ರು ಮದ್ವೆ ಆಗ್ಬೋದು ಅಂತ ನಾನು ಒಂದು ದಿನ ಮುಂಚೆ ಹುಡುಗಿ ತಾಯಿಗೂ ಎಚ್ಚರಿಸಿದ್ನಲ್ಲ, ಹುಡುಗನ್ಗೂ ಎಚ್ಚರಿಸಿದಾಗ ಅವನು ಅದನ್ನ ಇಲ್ಲ ನಾನು ಫೇಸ್ ಮಾಡ್ತೀನಿ ಅಂತ ಬಂದು ಸ್ಟೇಷನ್ ಅಲ್ಲಿ, ಟೌನ್ ಸ್ಟೇಷನ್ ಅಲ್ಲಿ ಅಭಯ್ ಪ್ರಕಾಶ್ ಸರ್ ಮುಂದೆನೆ ಅವ್ನು ವಿಚಾರಣೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ನೀವು ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡ್ಕೋಬಹುದು. ಈಗ ಫೇಸ್ ಮಾಡ್ತೀನಿ ಅಂದಿದ್ದಕ್ಕೆ ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಸರ್ ಕೇಳ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಹೇಳ್ತಾರೆ, ಪಾಪ ಅವ್ರು ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ, ನಾನು ಇವತ್ತು ಅವ್ರಿಗೆ ಚಿರಋಣಿ ಆಗಿರ್ತೀನಿ ಮೇಡಮ್. ಪೊಲೀಸರಲ್ಲಿ ಎಲ್ಲರೂ ಕಳ್ರಿಲ್ಲ, ಅದ್ರಲ್ಲಿ ಒಳ್ಳೆಯವ್ರು ಕೂಡ ಇದ್ದಾರೆ, ಕಾನೂನನ್ನ ರಕ್ಷಣೆ ಮಾಡೋರು. ಅದ್ರಲ್ಲಿ ಅಭಯ್ ಸರ್ ಕೂಡ ಅವ್ರು ಹೇಳ್ತಾರೆ, ಮೇಡಮ್ ನಾನು ಮದ್ವೆ ಆಲ್ರೆಡಿ ಪ್ರಿಪರೇಷನ್ ಎಲ್ಲ ಆಗೋಗ್ಬಿಟ್ಟಿದೆ, ನಾನು ಮದ್ವೆ ಆಗೇ ತೀರ್ಬೇಕು, ಈಗ ಏನಾಗಿದೆ ಹುಡುಗಿ, ಅವಳ ಹೆಸರು ಅವ್ರ ಹೆಸರು ಹೇಳಲ್ಲ, ಹುಡುಗಿ ಹೆಸರು, ಅವ್ರನ್ನ ನಾನು ಮದ್ವೆ ಆಗ್ತೀನಿ, ಚೌಲ್ಟಿಲಿ ಆಗ್ಲೇಬೇಕಾಗತ್ತೆ, ನಾನು ಇವ್ರನ್ನ ಮದ್ವೆ ಆಗಕ್ ಆಗೋದಿಲ್ಲ ಅಂತ ಹೇಳಿ ಅವ್ನು ಓಪನ್ ಸ್ಟೇಟ್ಮೆಂಟೇ ಕೊಡ್ತಾನೆ. ನಿಮ್ಮನ್ನ ಮದ್ವೆ ಆಗಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ ಶರತ್. ಓಕೆ, ಮತ್ತೆ ಅವರೇ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಅರ್ಥ ಆಯ್ತಾ ನಿಮಗೆ? ಅಶ್ವಿನಿ ಬೇಡ ನಮ್ಗೆ, ಈಗ ಯಾರು ಮದ್ವೆ ಆಗಿದ್ದಾರಲ್ಲ ಅದೇ ಹುಡುಗಿ ಬೇಕು ಅಂತ ಅವ್ರು ಹೋಗಿ ಮದ್ವೆ ಆಗಿದ್ದಾರೆ, ತಮ್ಮ ಇಷ್ಟದಂತೆ ಮದ್ವೆ ಆಗಿದ್ದಾರೆ ಅಂತ ಅರ್ಥ ಆಯ್ತಾ ನಿಮ್ಗೆ? ಮೇಡಮ್ ಇದು ಅವ್ರ ಉದ್ದೇಶನೇ ಬೇರೆ ಇತ್ತು ಅಂತ. ಉದ್ದೇಶ ಅಂತಲ್ಲ, ಮಾನಸಿಕವಾಗಿ ನನ್ ಬಗ್ಗೆ ಅವನಿಗೆ ಖಂಡಿತ ಆಸೆ ಇದೆ. ಯಾಕಂದ್ರೆ ಅವ್ನು ನನ್ನ ಜೊತೆ ಬಂದಿದ್ದಕ್ಕೆ ಒಂದು ಕಾರಣ. ಇಲ್ಲಿ ಯಾಕೆ ಅವ್ನು ಮದ್ವೆ ಆಗ್ತಿದ್ದಾನೆ ಅಂದ್ರೆ ದುಡ್ಡು ಮೇಡಮ್, ದುಡ್ಡು ಅವ್ರು ಕೊಟ್ಟಿರೋಂತ ದುಡ್ಡು ಏನಿದೆ, ಅವ್ರಿಗೆ ಒಡವೆ ಕೊಟ್ಟಿದ್ದಾರೆ, ಮತ್ತೆ ಏನು ಹಣವನ್ನ ಕೊಟ್ಟಿದಾರಲ್ವಾ, ಹಾಗಾಗಿ ಆತ ಮದುವೆ ಆಗಿದ್ದಾನೆ. ಇದು 100% ಇದು ಪರ್ಫೆಕ್ಟ್ ಇದೆ ಮೇಡಮ್.